ನಮಸ್ಕಾರ. ಬುಲ್ಸ್ ತಂಡಕ್ಕೆ ಬಂತು ಎರಡು ಸಿಹಿ ಸುದ್ದಿ. ಇಂದು ಬೆಂಗಳೂರು ಬುಲ್ಸ್ ವರ್ಸಸ್ ಪಾಟ್ನಾ ಪೈರೇಟ್ಸ್ ನಡುವಿನ ರೋಚಕ ಪಂದ್ಯ 7:30ಕ್ಕೆ ಸಾಯಂಕಾಲ ಆರಂಭ ಆಗ್ತದೆ. ಆದರೆ ಈ ಒಂದು ಪಂದ್ಯಕ್ಕೆ ಬುಲ್ಸ್ ತಂಡಕ್ಕೆ ಬಂದಿರುವ ಎರಡು ದೊಡ್ಡ ಸಿಹಿ ಸುದ್ದಿ ಏನು, ಆದರೆ ಬುಲ್ಸ್ ವರ್ಸಸ್ ಪಾಟ್ನಾ ನಡುವಿನ ಹೆಡ್ ಟು ಹೆಡ್ ರೆಕಾರ್ಡ್ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುವುದರಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಆದರೆ ಪಾಟ್ನಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ಬುಲ್ಸ್ ತಂಡಕ್ಕೆ ಬಂದಿರುವ ಎರಡು ದೊಡ್ಡ ಸಿಹಿ ಸುದ್ದಿ ಏನಂತ ಈಗ ನೋಡೋಣ. ಇನ್ನು ಮೊದಲನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ನಿನ್ನೆ ದಿವಸ ಇದರ ಪಾಯಿಂಟ್ಸ್ ಟೇಬಲ್ ಕಡೆ ನಾವು ಇಲ್ಲಿ ನೋಡ್ತಾ ಹೋಯಿತು ಅಂದ್ರೆ ತೆಲುಗು ಟೈಟನ್ಸ್ ಹೋದರೆ ಇಲ್ಲಿ ಬುಲ್ಸ್ ತಂಡಕ್ಕೆ ಲಾಭ ಅಂತ ನಿನ್ನೆಯ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಹೇಳಿದ್ದೆ. ಅದೇ ಥರ ಇಲ್ಲಿ ತೆಲುಗು ಟೈಟನ್ಸ್ ಕೂಡ ಟೈ ಬ್ರೇಕರ್ ನಲ್ಲಿ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಸೋಲ್ತು. ಬಟ್ ಇವತ್ತಿನ ಒಂದು ಪಂದ್ಯ ನಮ್ಮ ಬುಲ್ಸ್ ತಂಡದಿದೆ. ಹೀಗಾಗಿ ಬೆಂಗಳೂರು ಬುಲ್ಸ್ ಇಂದೇನಾದರೂ ಗೆದರೆ ಟಾಪ್ 3ಯಲ್ಲಿ ಹೋಗುವ ಸಾಧ್ಯತೆ ಇದೆ. ಪಾಯಿಂಟ್ಸ್ ಟೇಬಲ್ ನಲ್ಲಿ ನಂಬರ್ 3ಯಲ್ಲಿ ಬೆಂಗಳೂರು ಬುಲ್ಸ್ ಬರುವ ಸಾಧ್ಯತೆ ಇದೆ. ಬಟ್ ಇವತ್ತು ಕೂಡ ಇಲ್ಲಿ ತೆಲುಗು ಟೈಟನ್ಸ್ ಪಂದ್ಯ ಇರೋದ್ರಿಂದ ಇವತ್ತು ಕೂಡ ತೆಲುಗು ಟೈಟನ್ಸ್ ಇಲ್ಲಿ ಈ ಒಂದು ಪಂದ್ಯ ಸೋತು ಉಳಿದ ಎಲ್ಲಾ ಪಂದ್ಯಗಳನ್ನ ಬುಲ್ಸ್ ತಂಡ ಗೆಲ್ತಾ ಹೋಯ್ತಂದ್ರೆ ಇಲ್ಲಿ ನಂಬರ್ 3 ಬರುವ ಸಾಧ್ಯತೆ ಇದೆ. ಬಟ್ ಎರಡನೆಯ ಸಿಹಿ ಸುದ್ದಿ ತಿಳಿಸಿಕೊಡೋದಕ್ಕಿಂತ ಮುಂಚೆ ಬುಲ್ಸ್ ವರ್ಸಸ್ ಪಾಟ್ನಾ ನಡುವಿನ ಹೆಡ್ ಟು ಹೆಡ್ ರೆಕಾರ್ಡ್ ಹೇಗಿದೆ ಅಂತ ಈಗ ನೋಡೋಣ. PKL ಇತಿಹಾಸದಲ್ಲಿ ಬೆಂಗಳೂರು ಬುಲ್ಸ್ ವರ್ಸಸ್ ಪಾಟ್ನಾ ನಡುವೆ ಒಟ್ಟಾರೆಯಾಗಿ 26 ಪಂದ್ಯ ನಡೆದಿದೆ. ಹೀಗಾಗಿ ಬುಲ್ಸ್ ಕೇವಲ 8 ಗೆದ್ದರೆ ಇಲ್ಲಿ ಪಾಟ್ನಾ ಪೈರೇಟ್ಸ್ 14 ಪಂದ್ಯ ಗೆದ್ದಿದೆ. ಇನ್ನು 14 ಬುಲ್ಸ್ ಸೋತ್ರೆ 8 ಪಾಟ್ನಾ ಪೈರೇಟ್ಸ್ ಸೋತಿದೆ. ಇನ್ನು 4 ಪಂದ್ಯಗಳು ಟೈ ಆದರೆ ಇಲ್ಲಿ ಹೈಯೆಸ್ಟ್ ಸ್ಕೋರ್ ಬುಲ್ಸ್ ತಂಡ ಪಾಟ್ನಾ ವಿರುದ್ಧ 57 ಪಾಯಿಂಟ್ ಗಳಿಸಿಕೊಂಡ್ರೆ ಈ ಪಾಟ್ನಾ ಬುಲ್ಸ್ ವಿರುದ್ಧ 56 ಅಂಕ ಗಳಿಸಿಕೊಂಡಿದೆ. ಇನ್ನು ಲೋಯೆಸ್ಟ್ ಸ್ಕೋರ್ ಬುಲ್ಸ್ 22 ಪಾಟ್ನಾ ವಿರುದ್ಧ ಆದರೆ 26 ಲೋಯೆಸ್ಟ್ ಸ್ಕೋರ್ ಬೆಂಗಳೂರು ಬುಲ್ಸ್ ವಿರುದ್ಧ ಪಾಟ್ನಾದಾಗಿದೆ. ಆದರೆ ಎರಡನೆಯ ಸಿಹಿ ಸುದ್ದಿ ಏನಂತ ಈಗ ನೋಡೋಣ. ಬುಲ್ಸ್ ತಂಡಕ್ಕೆ ಬಂದಿರುವ ಎರಡನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಇಲ್ಲಿ ಬುಲ್ಸ್ ತಂಡದ ರೈಡಿಂಗ್ ಆಗಲಿ ಡಿಫೆಂಡರ್ ಆಗಲಿ ಟಾಪ್ 5 ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಲಿರಜಾ ಮಿರ್ಜೈನ್ ಅವರು ಇಲ್ಲಿ ರೈಡಿಂಗ್ ವಿಭಾಗದಲ್ಲಿ ಟಾಪ್ 5 ನಲ್ಲಿ ಕಾಣಿಸಿಕೊಂಡ್ರೆ, ಅದೇ ಥರ ಇಲ್ಲಿ ದೀಪಕ್ ಶಂಕರ್ ಕೂಡ ಟ್ಯಾಕಲ್ ವಿಭಾಗದಲ್ಲಿ ಈ ಒಂದು PKL ಸೀಸನ್ 12 ನಲ್ಲಿ ಟಾಪ್ 5 ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಏನಪ್ಪಾ ಅಂದ್ರೆ ಬುಲ್ಸ್ ತಂಡಕ್ಕೆ ಒಂದು ದೊಡ್ಡ ಸಿಹಿ ಸುದ್ದಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಇಂದು ಬುಲ್ಸ್ ಪಾಟ್ನಾವನ್ನ ಮತ್ತೊಮ್ಮೆ ಮನಿಸಿ ಇದೀಗ ಅಂಕ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಇರುತ್ತಾ ಇಲ್ಲವೋ ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.